ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ಬೇಕು, ನಮ್ಗೆ ಇಷ್ಟವಾಗಿರುವ ಊಟವನ್ನ ತ್ಯಜಿಸ್ಬೇಕು. ನೀವು ಇಷ್ಟೊಂದು ರೆಮಿಡಿಗಳನ್ನ ಹೇಳ್ತೀರಿ, ನಾವ್ ಯಾವ್ದನ್ನ ಟ್ರೈ ಮಾಡ್ಬೇಕು, ಯಾವ್ದನ್ನ ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಬಿಗಿಯಾಗಿ ಹಿಡ್ಕೊಳ್ಬಾರ್ದು, ಸಡಿಲವಾಗಿ ಆರಾಮಾಗಿ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ರೆ, ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇದ್ರೆ ನಾವು ಹೆಚ್ಚಿನದಾಗಿ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡಬೇಕು, ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ನಮ್ಗೆ ಇಷ್ಟವಾಗಿರುವ ಆಹಾರವನ್ನ ತ್ಯಜಿಸ್ಬೇಕು. ಆಹಾರದಲ್ಲಿ ಈ ತರವಾಗಿರೋ ಊಟನೇ ತಿನ್ಬೇಕು, ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರಬಾರ್ದು, ಕ್ಯಾಲೋರಿ ಹೆಚ್ಚು ತೆಗೆದುಕೊಳ್ಬಾರ್ದು, ಕೊಬ್ಬಿನ ಪದಾರ್ಥವನ್ನ ಹೆಚ್ಚಿನದಾಗಿ ತೆಗೆದುಕೊಳ್ಬಾರ್ದು, ಹೆಚ್ಚು ನೀರು ಕುಡಿಬೇಕು, ಹೆಚ್ಚು ನಿದ್ರೆ ಮಾಡಬೇಕು, ಹೀಗೆ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಬಾರ್ದು. ಈ ತರ ಎಲ್ಲ ನಮ್ಗೆ ಗೊತ್ತಿರುವಂತ ವಿಷಯ, ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ರೆ. ಆದ್ರೆ ಇವತ್ತು ನಾನು ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಮುದ್ರೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮುದ್ರೆಗಳು ಅಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಯೋಗ ಮುದ್ರೆಗಳು, ಯೋಗಾಭ್ಯಾಸದಲ್ಲಿ ಧ್ಯಾನದಲ್ಲಿ ಎಲ್ಲ ನಾವು ನೋಡ್ತೀವಿ. ಈ ಮುದ್ರೆಗಳನ್ನ ದಿನಕ್ಕೆ ನಾವು ಒಂದು 20 ನಿಮಿಷಗಳ ಕಾಲ ಕುತ್ಕೊಂಡು ಮಾಡೋದ್ರಿಂದ ಈ ಮುದ್ರೆಗಳಿಂದನೂ ನಮ್ಮ ದೇಹದ ತೂಕ, ವೇಟ್ ಲಾಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ಬೊಜ್ಜನ್ನ ದಿನೇ ದಿನೇ ಕರಗಿಸ್ತಾ ಬರೋದಕ್ಕೆ ಸಹಾಯ ಮಾಡುತ್ತೆ. ಅದು ಹೇಗೆ ಸಹಾಯ ಮಾಡುತ್ತೆ? ಈ ಮುದ್ರೆಗಳಿಂದ ನಿಜವಾಗ್ಲೂ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತಾ? ಅದು ಹೇಗೆ? ಬೊಜ್ಜನ್ನ ಕರಗಿಸೋದಕ್ಕೆ ಇದು ಹೇಗೆ ಸಹಾಯ ಆಗುತ್ತೆ ಅನ್ನೋದು ಎಲ್ಲದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಆಗಿ ಬರುತ್ತೆ. ಹಾಗಿದ್ರೆ ಈ ಮುದ್ರೆ ಅಂದ್ರೆ ಏನು? ಮುದ್ರೆ ಅಂದ್ರೆ ಹಸ್ತ, ದೇಹದ ಇತರ ಭಾಗಗಳಿಂದ ಮಾಡುವ ಸಂಕೇತ ಅಥವಾ ಸನ್ನೆಯನ್ನ ನಾವು ಮುದ್ರೆ ಅಂತ ಕರಿತೀವಿ. ಈ ಮುದ್ರೆಗಳಿಂದ ನಮ್ಮ ತೂಕ ಹೇಗೆ ಕಂಟ್ರೋಲ್ ಆಗುತ್ತೆ, ಬೊಜ್ಜು ಹೇಗೆ ಕರಗುತ್ತೆ ಅಂತ ನೋಡೋದಾದ್ರೆ, ನಾವು ಮುದ್ರೆಗಳನ್ನ ಒಂದು ಕೈಗಳ ಸಹಾಯದಿಂದ ಮಾಡ್ತೀವಿ, ಹಸ್ತದ ಸಹಾಯದಿಂದ ಅಂತ ಹೇಳಿದ್ರೆ ನಮ್ಮ ದೇಹದ ನರನಾಡಿಗಳು ಅನ್ನೋದು ಹಸ್ತ ಮತ್ತೆ ಅಂಗಾಲಿಗೆ ಒಂದು ಕನೆಕ್ಟ್ ಆಗಿರುತ್ತೆ. ನಾವು ಈ ಕೈಗಳಿಂದ ಮಾಡುವಂತ ಒಂದು ಸಂಕೇತ, ಸನ್ನೆಯಿಂದ ಅದು ನಮ್ಮ ದೇಹಕ್ಕೆ ಸಿಗ್ನಲ್ ನ ಕೊಡುತ್ತೆ, ನಮ್ಗೆ ಈ ತರ ಒಂದು ಕೆಲಸ ಆಗ್ಬೇಕಾಗಿದೆ ಅಂತ ಹೇಳಿ. ನಾವು ಯಾವುದಕ್ಕೋಸ್ಕರ ಈ ಸನ್ನೆಯನ್ನ ಮಾಡ್ತೀವಿ, ಈ ಮುದ್ರೆಯನ್ನ ಮಾಡ್ತೀವಿ, ಅದರಿಂದ ನಮ್ಮ ದೇಹದಲ್ಲಿ ಏನ್ ಕೆಲಸ ನಡಿಬೇಕು ಆ ಕೆಲಸ ನಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಈಗ ನಾವು ಮಾಡ್ಬೇಕಾಗಿರೋ ಮುದ್ರೆ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ನಾವು ಈ ಮುದ್ರೆಗಳನ್ನ ಮಾಡಿದಾಗ ಅದು ನಮ್ಮ ದೇಹದ ಒಳಗಡೆ ತೂಕ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ಆಗ್ಬೇಕು, ಚಯಾಪಚಯ ಕ್ರಿಯೆ ಅನ್ನೋದು ಚೆನ್ನಾಗಿ ನಡಿಬೇಕು, ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ಅನ್ನೋದು ಕಂಟ್ರೋಲ್ ಆಗ್ಬೇಕು, ಕೊಲೆಸ್ಟ್ರಾಲ್ ಮಟ್ಟ ಅನ್ನೋದು ಕಂಟ್ರೋಲ್ ಆಗ್ಬೇಕು, ನಾವು ತಿಂದಿರುವ ಆಹಾರ ನಮ್ಗೆ ಮೆಟಬಾಲಿಕ್ ಸಿಸ್ಟಮ್ ಅಲ್ಲಿ ಚೆನ್ನಾಗಿ, ಮೆಟಬಾಲಿಕ್ ಸಿಸ್ಟಮ್ ಸ್ಲೋ ಆಗಿದ್ರೆ ಅದು ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು, ನಮ್ಮ ಆಹಾರ ಚೆನ್ನಾಗಿ ಜೀರ್ಣ ಆಗಿ ನಮ್ಗೆ ಎನರ್ಜಿಯನ್ನ ಕೊಡಬೇಕು. ಅದ್ರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಇರುವಂತ ವಿಷಕಾರಿ ಪದಾರ್ಥ, ಕೆಟ್ಟ ಟಾಕ್ಸಿನ್ಸ್ ಗಳು ಅನ್ನೋದು ಹೊರಗಡೆ ಹೋಗ್ಬೇಕು. ಇಷ್ಟೆಲ್ಲ ಆಗ್ಬೇಕಲ್ವಾ ನಮ್ಗೆ ತೂಕ ಕಡಿಮೆ ಆಗ್ಬೇಕಂತ ಹೇಳಿದ್ರೆ. ಇವೆಲ್ಲ ಕಾರ್ಯಗಳು ನಾವು ಮುದ್ರೆಗಳನ್ನ ಮಾಡಿದಾಗ ಅದು ನಮ್ಮ ದೇಹಕ್ಕೆ ಸಿಗ್ನಲ್ ನ ಕೊಡೋ ಮುಖಾಂತರ ಈ ಎಲ್ಲ ಕಾರ್ಯಗಳು ನಮ್ಮ ದೇಹದಲ್ಲಿ ನಡೆಯೋದಕ್ಕೆ ಶುರು ಆಗುತ್ತೆ. ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಆಗ್ಬೇಕು ಆ ಎಲ್ಲಾ ಕಾರ್ಯಗಳು ನಮ್ಮ ದೇಹದ ಒಳಗಡೆ ನಡೆಯೋದಕ್ಕೆ ಶುರುವಾದಾಗ ನಾವು ದಿನನಿತ್ಯ ಈ ಅಭ್ಯಾಸವನ್ನ ಒಂದು 20 ನಿಮಿಷಗಳ ಕಾಲ ಮಾಡ್ತಾ ಬರೋದ್ರಿಂದ ದಿನೇ ದಿನೇ ಕ್ರಮೇಣವಾಗಿ ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ಕರಗ್ತಾ ಬರೋದಕ್ಕೆ, ಹೊಟ್ಟೆಯಲ್ಲಿರುವ ಬೊಜ್ಜು ಅನ್ನೋದು ಕರಗ್ತಾ ಬರೋದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ಕೇವಲ ದೇಹದ ಕೊಬ್ಬನ್ನ ಕರಗಿಸೋದು ಮಾತ್ರವಲ್ಲದೆ ನಮಗೆ ಒಂದು ಸ್ಟ್ರೆಸ್ ಇಂದ ಹೊರಗಡೆ ಬರೋದಕ್ಕೆ, ಸ್ಟ್ರೆಸ್ ಇಂದನೂ ಕೆಲವರು ದಪ್ಪ ಆಗಿರ್ತಾರೆ, ಆ ಸ್ಟ್ರೆಸ್ ರಿಲೀಫ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಮನಸ್ಸು ಅನ್ನೋದು ಒಂದು ಹಗುರ ಆಗುತ್ತೆ, ನಮ್ಮ ಏಕಾಗ್ರತೆ ಅನ್ನೋದು ಒಂದು ಜಾಗೃತವಾಗಿರುತ್ತೆ. ಹೀಗೆ ನಾವು ದಿನನಿತ್ಯ ಯೋಗಾಭ್ಯಾಸ, ಧ್ಯಾನಗಳನ್ನ ಮಾಡೋದ್ರಿಂದ ನಾವು ಎಷ್ಟೋ ಒಂದು ನೆಮ್ಮದಿಯ ಜೀವನ ನಡೆಸಬಹುದು. ಹಾಗಾಗಿ ಇವತ್ತು ನಾನು ಈ ಯೋಗ ಮುದ್ರೆಗಳಲ್ಲಿ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಇರುವ ಕೆಲವೊಂದು 4 ಮುದ್ರೆಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವು ತುಂಬಾನೇ ಒಂದು ಪವರ್ಫುಲ್ ಆಗಿ ತೂಕವನ್ನ ಕಡಿಮೆ ಮಾಡೋದಕ್ಕೆ ಅಂತಾನೆ ಇರುವಂತ ಮುದ್ರೆಗಳು, ಹಾಗೆ ತುಂಬಾ ಬೇಗ ಅಂತ ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಿದ್ರೆ ಬನ್ನಿ ಅದನ್ನ ಹೇಗ್ ಮಾಡ್ಬೇಕು ಅಂತ ನೋಡ್ಕೊಂಡ್ ಬರೋಣ. ನೀವ್ ಯಾವಾಗ್ಲೂ ಈ ಮುದ್ರೆಗಳನ್ನ ಅಭ್ಯಾಸ ಮಾಡುವಾಗ ಒಂದು ಜಾಗದಲ್ಲಿ, ಒಂದು ಪೀಸ್ಫುಲ್ ಆದ ಜಾಗದಲ್ಲಿ ಕುತ್ಕೊಂಡು ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೊಂಡು ಈ ಮುದ್ರೆಗಳನ್ನ ಅಭ್ಯಾಸ ಮಾಡಿ ದಿನನಿತ್ಯ ಒಂದು 20 ರಿಂದ 30 ನಿಮಿಷಗಳ ಕಾಲ. ಹಾಗಿದ್ರೆ
ಮೊದಲನೇ ಮುದ್ರೆ ನಾನು ತಿಳಿಸ್ಕೊಡ್ತಾ ಇರುವಂತದ್ದು ಪ್ರಾಣ ಮುದ್ರಾ ಅಂತ ಹೇಳಿ ಕರಿತೀವಿ. ಪ್ರಾಣ ಮುದ್ರೆ. ಅದಕ್ಕೆ ನಾನು ಇವತ್ತು ನಿಮ್ಗೆ ಹೀಗೆ ತೋರಿಸ್ತಾ ಇದ್ದೀನಿ. ನೀವು ಒಂದು ಜಾಗದಲ್ಲಿ ಕುತ್ಕೊಂಡು ಆರಾಮಾಗಿ ಕಂಫರ್ಟಬಲ್ ಆಗಿ ಒಂದು ಮಾಡಿ. ಮೊದಲನೇದು ಪ್ರಾಣ ಮುದ್ರೆ. ಅದನ್ನ ಹೀಗೆ ಎರಡು ಕೈಗಳಲ್ಲಿ ಈ ಲಾಸ್ಟಿನ ಎರಡು ಬೆರಳುಗಳ ಮೇಲೆ ಈ ತರ ಇಡ್ಬೇಕು. ಈ ಎರಡು ಬೆರಳುಗಳನ್ನ ಹೀಗೆ ಕ್ಲೋಸ್ ಮಾಡ್ಬೇಕು. ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ. ಈ ಮುದ್ರೆನ ನಾವು ಪ್ರಾಣ ಮುದ್ರೆ ಅಂತ ಹೇಳಿ ಕರಿತೀವಿ. ಕಣ್ಣು ಮುಚ್ಕೊಂಡು ಹೀಗೆ ನಿಮ್ಮ ಕಾಲುಗಳ ಮೇಲೆ ಇಟ್ಟು ಈ ತರ ಆರಾಮಾಗಿ ಮಾಡ್ಬೇಕು. ಇದನ್ನ ಪ್ರಾಣ ಮುದ್ರೆ ಅಂತ ಹೇಳಿ ನಾವು ಕರಿತೀವಿ. ಮೊದಲನೇ ಮುದ್ರೆ ಪ್ರಾಣ ಮುದ್ರೆ ಹೇಗ್ ಮಾಡೋದು ಅಂತ ತಿಳ್ಕೊಂಡ್ ಬಂದ್ರಿ. ಇವಾಗ ಎರಡನೇದಾಗಿರುವಂತದ್ದು ಚಿನ್ಮಯ ಮುದ್ರೆ ಅಂತ ಹೇಳಿ ಕರಿತೀವಿ. ಅದನ್ನ ಮಾಡೋದಿಕ್ಕೆ ನಿಮ್ಮ ಕೈ ಬೆರಳುಗಳಲ್ಲಿ ಎರಡು ಬೆರಳುಗಳನ್ನ ಹೀಗೆ ಜೋಡಿಸ್ಬೇಕು. ಆನಂತರ ಈ ಮೂರು ಬೆರಳುಗಳನ್ನ ಹೀಗೆ ಮಡಚಿ ಈ ರೀತಿಯಾಗಿ ಬಿಗಿಯಾಗಿ ಹಿಡ್ಕೊಳ್ಬಾರ್ದು, ಸಡಿಲವಾಗಿ ಆರಾಮಾಗಿ ಕುತ್ಕೊಂಡು ಉಸಿರನ್ನ ಮೇಲೆ ಕೆಳಗೆ ಮಾಡೋ ಮುಖಾಂತರ 5-10 ನಿಮಿಷಗಳ ಕಾಲ ಈ ಮುದ್ರೆಯನ್ನ ನೀವು ಅಭ್ಯಾಸ ಮಾಡಬೇಕು. ಈ ರೀತಿಯಾಗಿನೇ ಹಿಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವಾ, ಇದನ್ನ ನಾವು ಚಿನ್ಮಯ ಮುದ್ರೆ ಅಂತ ಹೇಳಿ ಕರಿತೀವಿ. ಇದು ಕೂಡ ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ, ಬೊಜ್ಜನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನೊಂದು ಮೂರನೇ ಮುದ್ರೆ ಲಿಂಗ ಮುದ್ರೆ ಅಂತ ಹೇಳಿ ಕರಿತೀವಿ. ಅದನ್ನ ಮಾಡೋದಕ್ಕೆ ನಿಮ್ಮ ಎರಡು ಕೈಗಳನ್ನ ಹೀಗೆ ಜೋಡಿಸ್ಬೇಕು. ಆನಂತರ ಈ ಬೆರಳನ್ನ ಹೀಗೆ ಮೇಲೆ ಮಾಡುವಂಥದ್ದು. ಇದನ್ನ ಇಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಉಸಿರನ್ನ ಮೇಲೆ ಕೆಳಗೆ ಮಾಡುವಂಥದ್ದು. ಆನಂತರ ಇದು ಎಡದ ಕೈಯಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡಿದ್ರೆ, ಆನಂತರ ಇದನ್ನ ಚೇಂಜ್ ಮಾಡಿ ರೈಟ್ ಹ್ಯಾಂಡ್ ಅಲ್ಲಿ ಈ ಪೊಸಿಷನ್ ಅಲ್ಲಿ ಮಾಡಬೇಕು. ಇದನ್ನು ಕೂಡ 5-10 ನಿಮಿಷಗಳ ಕಾಲ ಮಾಡಿ. ಇದನ್ನ ನಾವು ಲಿಂಗ ಮುದ್ರೆ ಅಂತ ಹೇಳಿ ಕರಿತೀವಿ. ಇದಾದ್ಮೇಲೆ ಇದು ಇನ್ನೊಂದು 4ನೇ ಮುದ್ರೆ. ಇದು ತುಂಬಾನೇ ಪವರ್ಫುಲ್ ಆಗಿರುವಂತದ್ದು ವೇಟ್ ಲಾಸ್ಗೆ. ಇದನ್ನ ನಾವು ಸೂರ್ಯ ಮುದ್ರೆ ಅಥವಾ ಅಗ್ನಿ ಮುದ್ರೆ ಅಂತ ಹೇಳಿ ಕರಿತೀವಿ. ಇದನ್ನ ಮಾಡೋದಕ್ಕೆ ಈ 4ನೇ ಬೆರಳನ್ನ ಈ ತರ ಮಡಚಬೇಕು. ಇದನ್ನ ಹೆಬ್ಬೆರಳನ್ನ ಇದ್ರ ಮೇಲೆ ಇಟ್ಟು ಇಷ್ಟು ಹೀಗೆ ಈ ಪೊಸಿಷನ್ ಅಲ್ಲಿ ಇಟ್ಬೇಕು. ನೋಡ್ತಾ ಇದ್ದೀರಲ್ಲ, ಇದನ್ನ ನಾವು ಸೂರ್ಯ ಮುದ್ರೆ ಅಥವಾ ಅಗ್ನಿ ಮುದ್ರೆ ಅಂತ ಹೇಳಿ ಕರಿತೀವಿ. ಇದನ್ನು ಕೂಡ 5-10 ನಿಮಿಷಗಳ ಕಾಲ ಕುತ್ಕೊಂಡು ಉಸಿರನ್ನ ಮೇಲೆ ಕೆಳಗೆ ಮಾಡೋ ಮುಖಾಂತರ ಈ ರೀತಿಯಾಗಿ ಮಾಡಬೇಕು. ದಿನಕ್ಕೆ ಏನಿಲ್ಲ ಅಂದ್ರೂ 20-30 ನಿಮಿಷ ಮಿನಿಮಮ್ ಆಗಿ ಮಾಡುವಂಥದ್ದು. ಜಾಸ್ತಿಯಾಗಿ ನಿಮ್ಗೆ ಟೈಮ್ ಅಲ್ಲಿ ಮಾಡಬೇಕು ಅಂತಂದ್ರೆ 40-50 ನಿಮಿಷಗಳ ಕಾಲ ಕೂಡ ಮಾಡ್ಬೋದು. ಬೆಳಿಗ್ಗೆ ಒಂದು 20 ನಿಮಿಷ, ಮಧ್ಯಾಹ್ನ ಒಂದು 20 ನಿಮಿಷ, ರಾತ್ರಿ ಒಂದು 20 ನಿಮಿಷ, ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಫಸ್ಟ್ ಇಂದ ಸ್ವಲ್ಪ ಸ್ವಲ್ಪ ಟೈಮನ್ನ ಹೋಗ್ತಾ ಹೋಗ್ತಾ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗಿ. ಆದಷ್ಟು ನಿಮ್ಗೆ ಫಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕೆ ಕಷ್ಟ ಅನಿಸ್ಬೋದು. ಒಂದು 10 ನಿಮಿಷ ಕುತ್ಕೊಂಡು ಅಭ್ಯಾಸ ಮಾಡಿ, ಇನ್ನೊಂದ್ ದಿನ ಒಂದು 15 ನಿಮಿಷ ಅಭ್ಯಾಸ ಮಾಡಿ, ಇನ್ನೊಂದ್ ದಿನ 20 ನಿಮಿಷ, ಹೀಗೆ ದಿನೇ ಹೋಗ್ತಾ ಹೋಗ್ತಾ ನೀವು ಟೈಮನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ನಿಮ್ಮ ಒಂದು ಈ ಮುದ್ರಾ ಅಭ್ಯಾಸವನ್ನ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಹೀಗೆ ಮಾಡ್ತಾ ಹೋಗೋದ್ರಿಂದ ಇದು ನಿಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನ ಚೆನ್ನಾಗಿ ಆಗೋಗೆ ಮಾಡುತ್ತೆ, ನಿಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ಚಯಾಪಚಯ ಕ್ರಿಯೆಯನ್ನ, ನಿಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕೋದಕ್ಕೆ, ನಿಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೆ, ದಿನೇ ದಿನೇ ಕರೆಕ್ಟ್ ಬರೋದಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಈ ಮುದ್ರೆಗಳು. ಹಾಗೆ ಇಲ್ಲಿವರೆಗೆ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ರೆಮಿಡಿಗಳನ್ನ ವೆಯ್ಟ್ ಲಾಸ್ ಟಿಪ್ಸ್ ಅನ್ನ ಶೇರ್ ಮಾಡಿದ್ದೀನಿ. ನಾನು ಮಾಡಿರೋ ಈ ರೆಮಿಡಿಗಳಿಗೆ ಟಿಪ್ಸ್ಗಳಿಗೆ ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ. ಜಾಸ್ತಿಯಾಗಿ ಇದೊಂದು ಕಮೆಂಟ್ ಬರ್ತಾನೆ ಇತ್ತು, ನೀವು ಇಷ್ಟೊಂದು ರೆಮಿಡಿಗಳನ್ನ ಹೇಳ್ತೀರಿ, ನಾವು ಯಾವ್ದನ್ನ ಟ್ರೈ ಮಾಡಬೇಕು ಯಾವ್ದನ್ನ ಬಿಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ನಾನು ಇವತ್ತು ಎಲ್ಲರಿಗೂ ಅದು ರಿಪ್ಲೈ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನೀವು ಎಲ್ಲದನ್ನೂ ಟ್ರೈ ಮಾಡಿ ಅಂತ ನಾನು ಹೇಳಲ್ಲ.
ನಿಮ್ಗೆ ಯಾವ್ದು ಮಾಡ್ಬೋದು, ಯಾವ್ದು ಅಫೋರ್ಡಬಲ್ ಇದೆ, ಯಾವ್ದು ನಿಮ್ಗೆ ಯಾವ ಇಂಗ್ರೀಡಿಯೆಂಟ್ ಅವೈಲೇಬಿಲಿಟಿ ಇದೆ, ನಿಮ್ಗೆ ಯಾವ್ದು ಮಾಡಿ ನಿಮ್ಗೆ ಅದು ನಿಮ್ಗೆ ಸೂಟ್ ಆಗಿದೆ ಅಂತ ಅನ್ಸುತ್ತೆ, ಇದು ಮಾಡ್ಬೋದು, ಇದು ನಮ್ಗೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ, ನೀವು ಅದನ್ನ ಟ್ರೈ ಮಾಡ್ಬೋದು. ನಿಮ್ಗೆ ಅದು ಟ್ರೈ ಮಾಡಿ ನಿಮ್ಗೆ ಅದರಿಂದ ವರ್ಕೌಟ್ ಆದ್ಮೇಲೆ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು. ಅದರಲ್ಲಿ ನಾನು ಹಾಕಿರೋ ಎಲ್ಲಾ ರೆಮಿಡಿಗಳು ಕೂಡ ನಿಮ್ಗೆ ವೆಯ್ಟ್ ಲಾಸ್ಗೆ ಅಂತಾನೆ ಮಾಡಿರುವಂತದ್ದು. ಯಾವುದು ಸುಮ್ಮನೆ ಬೇಕಾಬಿಟ್ಟಿ ಅಂತ ಹಾಕಿರೋಂಥದ್ದಲ್ಲ. ಎಲ್ಲದೂ ಕೂಡ ವೆಯ್ಟ್ ಲಾಸ್ ರೆಮಿಡಿಗಳು ಹಾಗೆ ಟಿಪ್ಸ್ ಗಳನ್ನ ಶೇರ್ ಮಾಡುವಂಥದ್ದು. ನೀವೆಲ್ಲದೂ ಮಾಡಿ ಅಂತ ನಾನು ಹೇಳಲ್ಲ. ನಿಮ್ಗೆ ಯಾವ್ದು ಮಾಡ್ಬೋದು ಅಂತ ಅನ್ಸುತ್ತೆ ಅದನ್ನ ಮಾಡಿ. ಖಂಡಿತ ನಿಮ್ಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಖಂಡಿತ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದ್ರ ಜೊತೆಯಲ್ಲಿ ನೀವು ಬೇಕಾಗಿರೋ ಡಯಟ್ಸ್ನು ಕೂಡ ಫಾಲೋ ಮಾಡಬೇಕು. ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ತೆಗೆದುಕೊಳ್ಳೋ ಜೊತೆಯಲ್ಲಿ ವರ್ಕೌಟ್, ಡಯಟ್ ಎಲ್ಲ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ತೂಕ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಈ ಮುದ್ರೆನೂ ಕೂಡ ನೀವು ನಿಮ್ಮ ಡ್ರಿಂಕ್, ವೆಯ್ಟ್ ಲಾಸ್ ಡ್ರಿಂಕ್ ಜೊತೆಯಲ್ಲಿ ಹಾಗೆ ವರ್ಕೌಟ್, ಡಯಟ್ ಎಲ್ಲ ನೀವು ದಿನನಿತ್ಯ ಮಾಡ್ತಾ ಇದ್ರೆ ಅದ್ರ ಜೊತೆಯಲ್ಲಿ ಈ ಮುದ್ರಾಭ್ಯಾಸನೂ ಕೂಡ ದಿನೇ ಮಾಡ್ತಾ ಹೋದ್ರೆ ನೀವು ಖಂಡಿತ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.